ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ನಿಮಗೆ ತುಂಬಾ ಒಂದು ಡೌಟ್ ಆದರೆ ಇದೆ. ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಆ್ಯಂಡ್ ಹಾಗೇನೂ ಸಹ ಇದ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನಿಮಗೆ ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ಆದರೆ ಸಹಾಯವಾಗುತ್ತೆ. ಪಟ್ ಅಂತ ಚಾನಲ್ಗೆ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನೂ ಸಹ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಹೆಚ್ಚು ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ನೀವು ತುಂಬ ಜನ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸನ್ನು ಮಾಡ್ತಿದ್ದೀರಾ. ಮೊದಲಿಗೆ ನೋಡಿ, ಇದರ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರಬೇಕಿದ್ರೆ ಸರ್ಕಾರದ ಕಡೆಯಿಂದ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಬರೋದಿಲ್ಲ. ಅಲ್ಲಿ ಒಂದಿಷ್ಟು ಪ್ರೋಸೆಸ್ ಆದರೆ ನಡೆಯುತ್ತೆ. ಮೊದಲಿಗೆ ಸರ್ಕಾರದ ಕಡೆಯಿಂದ ಹಣಕಾಸು ಇಲಾಖೆಗೆ ಒಂದು ಕೊಟೇಶನನ್ನು ಕಳಿಸಬೇಕಾಗುತ್ತೆ. 7ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ ಎಷ್ಟು ಫಲಾನುಭವಿಗಳು ಅರ್ಹರಿದ್ದಾರೆ, ಎಷ್ಟು ಹಣ ಬೇಕಾಗುತ್ತೆ ಅಂತ ಹಣಕಾಸು ಇಲಾಖೆಗೆ ಒಂದು ಕೊಟೇಶನನ್ನು ಕಳಿಸಬೇಕಾಗುತ್ತೆ. ಆ ಒಂದು ಹಣಕಾಸು ಇಲಾಖೆ ಅದನ್ನೆಲ್ಲನೂ ಸಹ ವೆರಿಫಿಕೇಷನನ್ನು ಮಾಡಿ ಅಪ್ರೂವಲ್ ಮಾಡಿಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಆ ಒಂದು ಹಣ ಕಳಿಸ್ಕೊಡ್ತಾರೆ. ಆ ಒಂದು ಹಣ ಕಳಿಸ್ಕೊಟ್ಟಾಗ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ನಿಮಗೆ ನಿಮ್ಮ ಒಂದು ಪ್ರತಿ ಡಿಸ್ಟಿಕಲ್ಲೂ ಸಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇರುತ್ತೆ. ಈಗಾಗಲೇ ನೀವು ನೋಡಿರ್ತೀರ ಅಥವಾ ಹೋಗಿರ್ತೀರ. ಆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗಳಿಗೆ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟಿದ್ದ ಆದಮೇಲೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಬರೋದು. ಈಗ ಇದು ಎಲ್ಲಿಯ ತನಕ ಪ್ರೋಸೆಸ್ ಆಗಿದೆ ಅಂತ ಅಂದರೆ, ಈಗಾಗಲೇ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ 1,18,00,000 ಫಲಾನುಭವಿಗಳು ಅರ್ಹರಿದ್ದಾರೆ ಅಂತ ಹೇಳಿಬಿಟ್ಟು ಹಣಕಾಸು ಇಲಾಖೆಗೆ ಕೊಟೇಶನನ್ನು ಕಳಿಸ್ಕೊಟ್ಟಿದ್ದಾರೆ. ಈಗ ಹಣಕಾಸು ಇಲಾಖೆಯವರು ಅದನ್ನೆಲ್ಲನೂ ಸಹ ವೆರಿಫಿಕೇಷನ್ ಮಾಡ್ತಿದ್ದಾರೆ. ಯಾಕಂತ ಅಂದರೆ, ಈಗ ಹೊಸದಾಗಿ ಅಪ್ಲಿಕೇಶನ್ಸನ್ನು ಹಾಕಿರ್ತಾರೆ ಅಥವಾ ಕೆಲವೊಂದು ಫಲಾನುಭವಿಗಳು ಏನು ಮಾಡಿರ್ತಾರೆ, ಸೆಂಟ್ರಲ್ ಏನಾದರೂ ಚೇಂಜಸ್ ಮಾಡಿಸಿರ್ತಾರೆ. ಅವೆಲ್ಲನೂ ಸಹ ಒನ್ಸ್ ಮತ್ತೆ ವೆರಿಫಿಕೇಷನನ್ನು ಮಾಡಿ ಅವರ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಹಣವನ್ನು ಜಮಾ ಮಾಡ್ತಾರೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ 1,18,00,000 ಫಲಾನುಭವಿಗಳು ಇದ್ದಾರೆ. ಹಣಕಾಸು ಇಲಾಖೆಗೆ ಈಗಾಗಲೇ ಸಹ ಕೊಟೇಶನನ್ನು ಕಳಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲನೂ ಸಹ ಕೇವಲ 2 ರಿಂದ 3 ದಿನಗಳ ಒಳಗಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಮಾಡ್ತಾರೆ. ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿದ ಆದಮೇಲೆ ಪ್ರತಿ ಡಿಸ್ಟಿಕ್ಗೂ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಹಣ ಜಮಾ ಆಗುತ್ತೆ. ಈಗ ನಿಮಗೆ ಒಂದು ಡೌಟ್ ಆದರೆ ಕ್ಲಿಯರ್ ಆಗಿರುತ್ತೆ. ಯಾಕಂತಂದರೆ ಇಲ್ಲಿ ತುಂಬ ಜನ ಕೇಳ್ತಿದ್ರು, ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತ. ಈ ಹಣ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಡೆಸಿದ್ದಾರೆ. ಜಸ್ಟ್ ಇನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಹಣ ಬರಬೇಕು ಅಷ್ಟೇ. ನಿಮಗೆ ಆದಷ್ಟು ಸಹ ಇನ್ನು 5 ರಿಂದ 10 ದಿನಗಳ ಒಳಗಡೆ ಹಣ ಬಿಡುಗಡೆ ಆಗಿಬಿಡುತ್ತೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಒನ್ಸು ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದ ಆದಮೇಲೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ಇದೇ ತಿಂಗಳು 31ನೇ ತಾರೀಕು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತ ಒಂದು ಅಧಿಕೃತವಾದ ಮಾಹಿತಿ ಆದರೆ ನಮಗೆ ಸಿಗ್ತಿದೆ. ಇದೇ ಥರದ ಸರ್ಕಾರದ ಯೋಜನೆಯ ಎಲ್ಲ ಕ್ಷಣದ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.